ಈ ವಿಮಾನ ದುರಂತದಲ್ಲಿ 24 ವಿದ್ಯಾರ್ಥಿಗಳು ಜೀವ ಕಳೆದುಕೊಂಡಿದ್ದಾರೆ. ಹಾಸ್ಟೆಲ್ನಲ್ಲಿ ಇದ್ದಂತ ವಿದ್ಯಾರ್ಥಿಗಳ ಪೈಕಿ 24 ವಿದ್ಯಾರ್ಥಿಗಳು ದುರ್ಮರಣ ಹೊಂದಿರುವಂತದ್ದು. ಮೆಡಿಕಲ್ ಹಾಸ್ಟೆಲ್ನಲ್ಲಿ ಇದ್ರು. ವಿಮಾನ ಸ್ಫೋಟಕ್ಕೆ ಛಿದ್ರವಾಗಿದೆ 24 ವಿದ್ಯಾರ್ಥಿಗಳ ದೇಹ. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನ 4ನೇ ಕಟ್ಟಡದಲ್ಲಿ ಇದ್ರು ಈ ವಿದ್ಯಾರ್ಥಿಗಳು. 4ನೇ ಕಟ್ಟಡದ ಮೇಲೆ ವಿಮಾನ ಬಿದ್ದಿದೆ. ಮೆಡಿಕಲ್ ಕಾಲೇಜಿನ ಪಕ್ಕದಲ್ಲಿಗೆ ಈ ಒಂದು ಹಾಸ್ಟೆಲ್ ಇತ್ತು. ವಿಮಾನ ಬಿದ್ದಾಗ ಮಧ್ಯಾಹ್ನದ ಊಟವನ್ನು ಮಾಡ್ತಾ ಇದ್ರು ವಿದ್ಯಾರ್ಥಿಗಳು. 50ರಿಂದ 60 ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ರು. 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಹಲವರಿಗೆ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಫೋಟದ ತೀವ್ರತೆಗೆ ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿದೆ ಹಾಸ್ಟೆಲ್. ಕ್ಷಣಾರ್ಧದಲ್ಲೇ ಪಾಳು ಕಟ್ಟಡದಂತಾಗಿದೆ ವಿದ್ಯಾರ್ಥಿಗಳ ಹಾಸ್ಟೆಲ್. ನೋಡಿ, ಆ ಬಿಲ್ಡಿಂಗನ್ನು ನೋಡ್ತಾ ಇದ್ದಾಗ ಇದೆಷ್ಟೋ ವರ್ಷದ ಹಳೆಯದೇನೋ, ಪಾಳು ಬಿದ್ದಿದ್ದಂಥ ಹಾಸ್ಟೆಲ್ ಏನೋ ಅಂತ ಅನ್ಸೋಕೆ ಶುರುವಾಗತ್ತೆ. ಯಾಕಂದರೆ 4ನೇ ಮಹಡಿ ಮೇಲೆ ಬಿದ್ದಿದೆ ವಿಮಾನ. ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸುಟ್ಟು ಕಲ್ಕಲಾಗಿ ಹೋಗ್ಬಿಟ್ಟಿದೆ. ಇಡೀ ಬಿಲ್ಡಿಂಗಿಗೆ ಹಾನಿ ಆಗಿಬಿಟ್ಟಿದೆ. ಅದರಲ್ಲಿದ್ದಂಥ ವಿದ್ಯಾರ್ಥಿಗಳು, ವೈದ್ಯರು, ಟ್ರೈನಿಂಗನ್ನು ಕೊಡ್ತಾ ಇದ್ದಂಥ ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ರು. ಇದರಲ್ಲಿ ಕೆಲವರು ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಕೆಲವರು ಕೂದಲೆಳೆ ಅಂತರದಲ್ಲಿ ಅಲ್ಲೂ ಕೂಡ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈ 24 ವಿದ್ಯಾರ್ಥಿಗಳು ದುರ್ಮರಣ ಹೊಂದಿದ್ದಾರೆ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಇದು ನಿಜವಾಗ್ಲೂ ದುರಂತ. ಪಾಪ ಅವರಿಗೇನು ಗೊತ್ತೇ ಇಲ್ಲ. ಅವರು ಈ ವಿಮಾನದಲ್ಲೂ ಇರಲಿಲ್ಲ, ಅಥವಾ ಇದಕ್ಕೂ ಅವ್ರಿಗೆ ಸಂಬಂಧವೇ ಇಲ್ಲ. ಅವ್ರ ಹಾಸ್ಟೆಲಲ್ಲಿ ಎಂದಿನಂತೆ ಅವರು ಇದ್ದರು. ಹೋಗಲಿ, ಈ ಥರ ವಿಮಾನ ಬಂದು ಬೀಳುತ್ತೆ, ದುರಂತ ಸಂಭವಿಸುತ್ತೆ ಅನ್ನೋದು ಕೂಡ ಅವರು ಗೆಸ್ಸು ಮಾಡಿರಲ್ಲ. ಏನೋ ಶಬ್ದ ಆಯಿತು, ನೋಡ್ತಾ ಇದ್ದ ಹಾಗೇನೆ ಒಮ್ಮೆಲೆ ಸ್ಫೋಟ ಆಯಿತು. ದಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಯಿತು. ಕೆಲವರು ಓಡೋಕ್ಕೆ ಶುರು ಮಾಡಿದ್ರು, ಕೆಲವರು ನರಳಕ್ಕೆ ಶುರು ಮಾಡಿದ್ರು, ಕೆಲವರು ಬಿದ್ದು ಒದ್ದಾಡ್ತಾ ಇದ್ರು, ಇನ್ನು ಕೆಲವರು ಪ್ರಾಣನೇ ಹೋಗ್ಬಿಟ್ಟಿತ್ತು. ಇದೀಗ ಅನೇಕರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಮಿಡಿಯೇಟಾಗಿ ಆ್ಯಂಬುಲೆನ್ಸು ಪ್ರತಿಯೊಂದು ಬಂದಿದ್ದರಿಂದ ಎಲ್ಲವನ್ನ ಕೂಡ ಬೇಗ ಶಿಫ್ಟ್ ಮಾಡಿದ್ದಾರೆ. ಕೆಲವರಿಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಇದರಲ್ಲೂ ಕೆಲವರ ಪರಿಸ್ಥಿತಿ ಚಿಂತಾಜನಕವಾಗಿದೆ, ಗಂಭೀರವಾಗಿದೆ. ಕೆಲವರು ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಾ ಇದ್ದಾರೆ. ಅಲ್ಲಿನ ಮೃತದೇಹಗಳ ದೃಶ್ಯಗಳನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಎಂಥವ್ರಿಗಾದ್ರೂ ಬೇಸರ ತರಿಸುತ್ತೆ. ಎಷ್ಟೆಲ್ಲ ಕನಸುಗಳನ್ನು ಕಂಡಿರ್ತಾರೆ, ಆಸೆಗಳನ್ನು ಕಂಡಿರ್ತಾರೆ, ತಮ್ಮ ಪಾಡಿಗೆ ತಾವು ಕಷ್ಟಪಟ್ಟು ಓದ್ತಾ ಇರ್ತಾರೆ. ಆದರೆ ಈ ಥರದೊಂದು ದುರಂತ ಸಂಭವಿಸುತ್ತೆ. ಏನೂ ಇಲ್ಲದೇ ಪ್ರಾಣನೇ ಹೋಗ್ಬಿಡತ್ತೆ. ಕ್ಷಣ ಮಾತ್ರದಲ್ಲಿ, ಸೆಕೆಂಡಲ್ಲಿ ಒಂದು 24 ಮಂದಿ ವಿದ್ಯಾರ್ಥಿಗಳದ್ದು ಪ್ರಾಣ ಹೋಗುತ್ತೆ ಅಂತಂದರೆ ನೋಡಿ, ಹೇಗೆ ಈ ಘಟನೆಯನ್ನು ಹೇಳೋದು. ಇದಕ್ಕೆ ಇದನ್ನು ಬ್ಲ್ಯಾಕ್ ಡೇ ಅಂತ ನೆನೆ ಕರಿಬೇಕು ಅಂತ ಹೇಳ್ತಾ ಇದ್ದಿದ್ದು. ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ದುರಂತ. 37 ವರ್ಷಗಳ ಹಿಂದೆ ಇದೇ ಏರ್ಪೋರ್ಟ್ನಲ್ಲಿ ಒಂದು ದುರಂತ ಸಂಭವಿಸಿತ್ತು. 37 ವರ್ಷಗಳ ಬಳಿಕ ಅದೇ ಏರ್ಪೋರ್ಟ್ನಲ್ಲಿ ಈ ಥರದೊಂದು ದುರಂತ ಸಂಭವಿಸಿದೆ.